ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ತುಂಬ ದಿನದಿಂದ ಕಾಯ್ತಾ ಇರ್ತಕ್ಕಂಥದ್ದು ಪಿ ಯು ಉಪನ್ಯಾಸಕರ ನೇಮಕಾತಿ ಅಂತಕ್ಕಂಥದ್ದು ಯಾವಾಗ ಆಗ್ತದೆ ಅಂತೇಳಿ. ಸೊ 814 ಹುದ್ದೆಗಳಿಗೆ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕು ಆಲ್ಮೋಸ್ಟ್ ಒಂದು 2-3 ವರ್ಷಗಳೇ ಕಳೆದು ಹೋಗಿದೆ ಸ್ನೇಹಿತರೆ. ಇನ್ನೂವರೆಗೂ ಕೂಡ ಅದರ ನೇಮಕಾತಿ ಅಂತಕ್ಕಂಥದ್ದು ಆರಂಭ ಆಗ್ತಾ ಇಲ್ಲ. ಓಕೆನಾ. ಸೊ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಮೊನ್ನೆ ದಿನ ಲಕ್ಷ್ಮೀಕಾಂತ್ ಸರ್ ಅವರು ಒಂದು ಡಿಪಾರ್ಟ್ಮೆಂಟಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆದಷ್ಟು ಬೇಗನೆ ನಾವು ಕಾಲ್ ಫಾರ್ಮನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸರ್ ಕೂಡ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ಅವರು ಪ್ರಿಡಿಕ್ಟ್ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳ ಹುದ್ದೆಗಳು ಎಷ್ಟು ಅಂತ ಹೇಳಿ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ, ತಾವೆಲ್ಲರೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕನ್ನಡ 89 ಪೋಸ್ಟ್ ಇದೆ. ಅದೇ ರೀತಿ ಇಂಗ್ಲೀಷ್ ಬಂದಾಗ 145, ವಾಣಿಜ್ಯ ಶಾಸ್ತ್ರ ಬಂದಾಗ 150 ಇದೆ. ಇದನ್ನು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಸ್ನೇಹಿತರೆ. ಅರ್ಥಶಾಸ್ತ್ರ ಬಂದಾಗ 140, ಇತಿಹಾಸ ಬಂದಾಗ 50 ಪೋಸ್ಟ್ಗಳಿದೆ. ಭೂಗೋಳಶಾಸ್ತ್ರ ಬಂದಾಗ 25 ಪೋಸ್ಟ್. ಅದೇ ರೀತಿ ರಾಜ್ಯಶಾಸ್ತ್ರ ಬಂದಾಗ 25 ಇದೆ. ಸಮಾಜಶಾಸ್ತ್ರ ಬಂದಾಗ 25. ನೆಕ್ಸ್ಟ್ ಭೌತಶಾಸ್ತ್ರ ಬಂದಾಗ 30, ರಸಾಯನಶಾಸ್ತ್ರ ಬಂದಾಗ 30 ಪೋಸ್ಟ್ ಇದೆ. ಜೀವಶಾಸ್ತ್ರ 30. ಅದೇ ರೀತಿ ಗಣಿತ ಬಂದಾಗ 30 ಪೋಸ್ಟ್. ಅದೇ ರೀತಿ ಗಣಿತಶಾಸ್ತ್ರ ಬಂದಾಗ 150 ಪೋಸ್ಟ್ ಅಂತಕ್ಕನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆನಾ. ಇದರಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಟೋಟಲಿ ಎಷ್ಟು ಅಂತಂದರೆ 814 ಪೋಸ್ಟ್ಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಸದ್ಯದ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಒಂದು ಟೆಲಿಗ್ರಾಮ್ನಲ್ಲಿ ಓಡ್ತಾ ಇರತಕ್ಕಂತಹ ಒಂದು ಲೆಟ್ರನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇತ್ತೀಚೆಗೆ 814 ಉಪನ್ಯಾಸಕರ ಹುದ್ದೆಗಳಲ್ಲಿ ವಿಷಯವಾರು ಹುದ್ದೆಗಳ ಸಂಖ್ಯೆ ಎಷ್ಟು ಇದೆ ಎಂದು ಕೋರಲಾಗಿದೆ ಎಂದು ತಿಳಿಸಿರುತ್ತಾರೆ. ಈ ಕುರಿತು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸರ್ಕಾರದಿಂದ 814 ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ದೊರೆತಿರುತ್ತದೆ. ಆದರೆ ವಿಷಯವಾರು ಸಂಖ್ಯೆಗಳ ಮಾಹಿತಿಯು ಸರ್ಕಾರದಿಂದ ಇದುವರೆಗೂ ಇಲಾಖೆಗೆ ಅನುಮತಿ ದೊರೆತಿರುವುದಿಲ್ಲ ಅಂತಕ್ಕನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಟೋಟಲಿ ಎಷ್ಟು ಪೋಸ್ಟ್ ಇದೆ ಅಂತಂದರೆ 814 ಪೋಸ್ಟ್ ಅದ. ಬಟ್ ಅದರಲ್ಲಿ ವಿಷಯವಾರು ಎಷ್ಟಿದ್ದಾವೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಸರ್ ಏನಪ್ಪ ಅಂತಂದರೆ ಒಂದು ಇಲಾಖೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ತಿಳ್ಕೊಂಡು ಬಂದಿರತಕ್ಕಂತಹ ಮಾಹಿತಿ ಇದಾಗಿರ್ತದೆ ಸ್ನೇಹಿತರೆ. ಪೋಸ್ಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಇದೇ ಅಂತಿಮ ಆಗ್ಬೋದು. ಆಲ್ಮೋಸ್ಟ್ ಇನ್ನು ನೆಕ್ಸ್ಟ್ ಮಂತಲ್ಲಿ ಒಂದು ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಇಲಾಖೆಗೆ ಕರೆ ಮಾಡಿ ಕೇಳಿದಾಗೂ ಕೂಡ ಸ್ವಲ್ಪ ದಿನ ಕಾಯಿರಿ, ನಿಮಗೆ ನೋಟಿಫಿಕೇಷನ್ ಅಂತಕ್ಕಂಥದ್ದು ಹೊರಗೆ ಬರ್ತದೆ ಅನ್ನುವಂತಹ ಉತ್ತರಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್ ಮುಂದಿನ ತಿಂಗಳು ಅಥವಾ ಜೂನ್ ಅಥವಾ ಜುಲೈನಲ್ಲಿ ಈ ನೋಟಿಫಿಕೇಷನ್ ಅಂತಕ್ಕಂಥದ್ದು ಪಕ್ಕಾ ಬರ್ತದೆ. ನೀವು ಕಾಯ್ತಾ ಇರ್ಬೋದು ಸ್ನೇಹಿತರೆ. ಓಕೆನಾ. ಇದು ಸದ್ಯದ ಒಂದು ಏನಪ್ಪ ಅಂದರೆ ಸುದ್ದಿ ಆಗಿರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನು. ಓಕೆನಾ. ಎಸ್, ನಿಮ್ಮ ಒಂದು ಓದನ್ನು ಕಂಟಿನ್ಯೂ ಮಾಡ್ತಾ ಇರಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.